ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕೆಲವೊಂದು ಡೌಟ್ಸ್ಗಳನ್ನು ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಅದೇನಪ್ಪ ಅಂತಂದರೆ, ಸರ್ ಸೆಕೆಂಡ್ PUC ಆದಮೇಲೆ ನಾವು ಯಾವ ಒಂದು ಕೋರ್ಸನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ದಯವಿಟ್ಟು ಯಾವ್ಯಾವ ಒಂದು ಕೋರ್ಸಸ್ ಬರಬಹುದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಆದ ನಂತರ ಡಿಗ್ರಿನಲ್ಲಿ ನೀವು ಯಾವ ಒಂದು ಕೋರ್ಸ್ಗಳನ್ನು ಚೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ಮುಂಬರುವಂತಹ ಅಂದರೆ ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ PUCಗೆ ಸಂಬಂಧಪಟ್ಟಂತೆ ಆಗಿರಬಹುದು ಎಲ್ಲ ರೀತಿಯಾದಂಥ ಶೈಕ್ಷಣಿಕ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಮತ್ತ್ಯಾಕೆ ತಡ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಆಫ್ಟರ್ 12 ಅಂದರೆ ಆಫ್ಟರ್ ಸೆಕೆಂಡ್ PUC ವಾಟ್ ನೆಕ್ಸ್ಟ್, ಯಾವ ಒಂದು ಕೋರ್ಸನ್ನು ನೀವು ತೆಗೆದುಕೊಳ್ಬಹುದು ನೋಡೋಣ ಅಲ್ವಾ. ಸೊ ಮೊದಲಿಗೆ BHMCT ಅನ್ನುವಂತಹ ಕೋರ್ಸನ್ನು ನೀವು ತೆಗೆದುಕೊಳ್ಬಹುದು ವಿದ್ಯಾರ್ಥಿ ಮಿತ್ರರೇ. ಅಂದರೆ ಬ್ಯಾಚುಲರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಹಾಗೆಯೇ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ನಾವು ಆ ಒಂದು ನಿಮ್ಮ ಕಾಮೆಂಟ್ನಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ನೆಕ್ಸ್ಟು ಆರ್ಕಿಟೆಕ್ಟ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ನೆಕ್ಸ್ಟ್ BA ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್. ಇದೆಲ್ಲ ಸೆಕೆಂಡ್ PUC ಆದಮೇಲೆ ನೀವು ಓದುವಂಥದ್ದು. ಹಾಗೆಯೇ BAMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ನಾವು ಇಲ್ಲಿ ಹೇಳ್ತೀವಿ. ಹಾಗೆಯೇ BBA ಮಾಡಬಹುದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟು BBM ಮಾಡ್ಬೋದು ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಹಾಗೆಯೇ BBS ಮಾಡ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಸ್ಟಡೀಸ್. ಹಾಗೆಯೇ BCom ಬ್ಯಾಚುಲರ್ ಆಫ್ ಕಾಮರ್ಸ್. ಹಾಗೆಯೇ BCA ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ನೆಕ್ಸ್ಟು BDS ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಇಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಇಬ್ಬರಿಗೂ ಸೇರಿಸಿ ಹೇಳ್ತಾ ಇರುವಂಥದ್ದು. ಕಾಮರ್ಸ್ ಸ್ಟ್ರೀಮ್ ಮತ್ತು ಸೈನ್ಸ್ ಸ್ಟ್ರೀಮ್ ಸಪ್ರೇಟ್ ಮಾಡಿಲ್ಲ. ಸೊ ನೀವು ಸೈನ್ಸ್ ಸ್ಟ್ರೀಮ್ಗೆ ಯಾವುದು ಒಂದು ಕೋರ್ಸಸ್ನ ತೊಗೋಬೋದು ಡಿಗ್ರಿನಲ್ಲಿ, ಅಥವಾ ನೆಕ್ಸ್ಟ್ ಏನು ಮಾಡ್ಬೋದು, ಹಾಗೆ ಕಾಮರ್ಸ್ ಸ್ಟ್ರೀಮ್ ಅವರು ಏನು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆಯೇ BDES ಅಂದರೆ ಬ್ಯಾಚುಲರ್ ಆಫ್ ಡಿಸೈನರ್. ನೆಕ್ಸ್ಟ್ BEd ಬ್ಯಾಚುಲರ್ ಆಫ್ ಎಜುಕೇಷನ್. ನೆಕ್ಸ್ಟು BELED ಅಂದರೆ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್. ನೆಕ್ಸ್ಟು BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, BTech ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ನೆಕ್ಸ್ಟು BF Tech ಅಂದರೆ ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟು BFA ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು BHMS ಅಂತ ಹೇಳ್ತೀವಿ ಅಂದರೆ ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ನೆಕ್ಸ್ಟು ಬ್ಯಾಚುಲರ್ ಆಫ್ ಅಂದರೆ BHTM ಬ್ಯಾಚುಲರ್ ಆಫ್ ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ ಕೂಡ ನೀವು ಮಾಡ್ಕೋಬೋದು. ಇನ್ನು BHM ಅಂತ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು LLB ಬ್ಯಾಚುಲರ್ ಆಫ್ ಲಾ ಅಂತ ಹೇಳ್ತೀವಿ. ಹಾಗೆಯೇ MBBS ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ನಾವು ಇಲ್ಲಿ ಹೇಳ್ತೀವಿ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟು BOptom ಅಂದರೆ ಬ್ಯಾಚುಲರ್ ಆಫ್ ಆಪ್ಟೋಮೆಟ್ರಿ ಆ್ಯಂಡ್ ವಿಷನ್ ಸೈನ್ಸ್ ಅಂತ ನಾವು ಇಲ್ಲಿ ತಿಳಿಸ್ತೇವೆ. ಹಾಗೆ BPharma ಮಾಡ್ಬೋದು, ಬ್ಯಾಚುಲರ್ ಆಫ್ ಫಾರ್ಮಸಿ. ಹಾಗೆಯೇ ನೆಕ್ಸ್ಟು BPEd ಮಾಡ್ಬೋದು, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್. ನೆಕ್ಸ್ಟು BPT ಮಾಡ್ಬೋದು ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಹಾಗೆಯೇ BSE ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಎಜುಕೇಷನ್ ನೀವು ಕೂಡ ಸೆಕೆಂಡ್ PUC ಆದಮೇಲೆ ಓದಬಹುದು ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ನೆಕ್ಸ್ಟು BSc ED ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಎಜುಕೇಷನ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟು BS ಆರ್ BSc ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಓದ್ಬೋದು ಸೆಕೆಂಡ್ PUC ಆದಮೇಲೆ ವಿದ್ಯಾರ್ಥಿ ಮಿತ್ರರೇ. BSMS ಅಂದರೆ ಬ್ಯಾಚುಲರ್ ಆಫ್ ಸಿದ್ಧ ಮೆಡಿಕಲ್ ಸೈನ್ಸಸ್. ನೆಕ್ಸ್ಟು BSLLB ಅಂದರೆ ಬ್ಯಾಚುಲರ್ ಆಫ್ ಸೋಷಿಯೋ ಲೀಗಲ್ ಸೈನ್ಸಸ್ ಬ್ಯಾಚುಲರ್ ಆಫ್ ಲಾಸ್ ಅಂತ ನಾವು ಇಲ್ಲಿ ಹೇಳ್ತೀವಿ. ನೆಕ್ಸ್ಟು BTA ಬ್ಯಾಚುಲರ್ ಆಫ್ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ BTA ಅಂತಂದರೆ. ನೆಕ್ಸ್ಟು BUMS ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಇನ್ನು BVSc ಅಂದರೆ ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್. ಇದಿಷ್ಟನ್ನು ಕೂಡ ನೀವು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಸನ್ನು ಮಾಡ್ಬೋದು, ಅಂದರೆ ಡಿಗ್ರಿ ಕೋರ್ಸಸ್ನ ಮಾಡಬಹುದು. ಇನ್ನು ಇಂಟಿಗ್ರೇಟೆಡ್ ಕೋರ್ಸಸ್ ಯಾವ್ಯಾವ್ದು ಮಾಡ್ಬೋದು
ಅಂದರೆ BA BEd ಮಾಡ್ಬೋದು. ಇಂಟಿಗ್ರೇಟೆಡ್ ಕೋರ್ಸಸ್ ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ. BA LLB ಮಾಡ್ಬೋದು ವಿದ್ಯಾರ್ಥಿ ಮಿತ್ರರೇ, ಇಂಟಿಗ್ರೇಟೆಡ್ ಕೋರ್ಸ್ ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಲಾ ಅಂತ ಹೇಳ್ತೀವಿ. ಹಾಗೆ BBA LLB ಮಾಡ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬ್ಯಾಚುಲರ್ ಆಫ್ ಲಾ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ BSc BEd ಮಾಡ್ಬೋದು, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ. ಹಾಗೆಯೇ BSc ನರ್ಸಿಂಗ್ ಮಾಡ್ಬೋದು, ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ಇನ್ ನರ್ಸಿಂಗ್ ನೀವು ಮಾಡ್ಬೋದು. ಇನ್ನು ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ನ ನೋಡೋದಾದರೆ ನೆಕ್ಸ್ಟ್ ಡಿಗ್ರಿ ಆದಮೇಲೆ ಏನೇನು ಮಾಡ್ಬೋದು, ಆರ್ಕಿಟೆಕ್ಟ್ ಅಂದರೆ ಮಾಸ್ಟರ್ ಆಫ್ ಆರ್ಕಿಟೆಕ್ಟ್ ಮಾಡ್ಬೋದು, MA ಮಾಸ್ಟರ್ ಆಫ್ ಆರ್ಟ್ಸ್ ಮಾಡ್ಬೋದು, MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, ನೆಕ್ಸ್ಟ್ MCom ಮಾಸ್ಟರ್ ಆಫ್ ಕಾಮರ್ಸ್ ಮಾಡ್ಬೋದು, MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, MEd ಮಾಸ್ಟರ್ ಆಫ್ ಎಜುಕೇಷನ್, LLM ಮಾಸ್ಟರ್ ಆಫ್ ಲಾ, MPhil ಮಾಸ್ಟರ್ ಆಫ್ ಫಿಲಾಸಫಿ, MSc ಮಾಸ್ಟರ್ ಆಫ್ ಸೈನ್ಸ್, ಹಾಗೆಯೇ MTech ಮಾಸ್ಟರ್ ಆಫ್ ಟೆಕ್ನಾಲಜಿ, ಹಾಗೆಯೇ PGDM ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಹಾಗೆಯೇ MD MS DM MCH ಅಂದರೆ PG ಮೆಡಿಕಲ್ ಮಾಡ್ಬೋದು, ಹಾಗೆಯೇ MDS PG ಡೆಂಟಲ್ ಓದ್ಬೋದು. ನೆಕ್ಸ್ಟು ಮೋರ್ ಇನ್ನು ಯಾವ್ಯಾವ್ದು ಇರ್ಬೋದು, ನೆಕ್ಸ್ಟು ಯಾವುದು PG ಆದ ನಂತರ PhD ಕೂಡ ಮಾಡ್ಬೋದು, ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹೇಳ್ತೀವಲ್ವ, PhD ಕೂಡ ಮಾಡ್ಬೋದು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಡಿಪ್ಲೊಮಾ ಆರ್ PG ಡಿಪ್ಲೊಮಾ ಕೋರ್ಸಸ್ನ ಮಾಡ್ಬೋದು. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ ವಿದ್ಯಾರ್ಥಿ ಮಿತ್ರರೇ. ಯಾಕಂದರೆ ಸೆಕೆಂಡ್ PUC ಆದಮೇಲೆ ಯಾವ ಒಂದು ಕೋರ್ಸಸ್ ಇರ್ಬೋದು ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಕನ್ಫ್ಯೂಸ್ ಇರುತ್ತೆ. ಆ ನಿಮ್ಮ ಒಂದು ಕನ್ಫ್ಯೂಷನ್ನ ನಾವು ಪುನರ್ವೇದ ಸಂಸ್ಕಾರ ಮುಖಾಂತರ ಹೋಗ್ಲಾಡಿಸಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಯಾವ ಒಂದು ಕೋರ್ಸ್ ಆದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದರ ಸಂಪೂರ್ಣವಾದಂತಹ ಡೀಟೇಲ್ಸನ್ನು ನಾವು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ, ಒಂದೇ ಮಾತರಂ. ಥ್ಯಾಂಕ್ ಯು.